ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಪ್ರಮುಖ 30 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮಾಜಿ ಕ್ರಿಕೆಟಿಗ ಬಿಸಿಸಿಐ ಅಧ್ಯಕ್ಷ ಸೌರವ್ ಗಂಗೂಲಿಗೆ ಎದೆನೋವು ಕಾಣಿಸಿಕೊಂಡಿದ್ದು ದಿಢೀರ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಕೋಲ್ಕತಾದ ವುಡ್ಲ್ಯಾಂಡ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಎಂದು ಮುಂಜಾನೆ ಜಿಮ್ ಮಾಡುವಾಗ ಗಂಗೂಲಿಗೆ ಎದೆನೋವು ಕಾಣಿಸಿಕೊಂಡಿದೆ. ಆಂಜಿಯೋಪ್ಲಾಸ್ಟಿ ನಡೆಸಿದ ಬಳಿಕ ಡಿಸ್ಚಾರ್ಜ್ ಆಗಲಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಈ ಬಗ್ಗೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಟ್ವೀಟ್ ಮಾಡಿದ್ದು, ಗಂಗೂಲಿ ಅವರಿಗೆ ಲಘು ಹೃದಯಾಘಾತವಾಗಿದೆ ಮತ್ತು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಂತ ಕೇಳಿ ದುಃಖವಾಗಿದೆ ಅಂತ ಹೇಳಿದ್ದಾರೆ. ಅವರು ಬೇಗನೆ ಸಂಪೂರ್ಣವಾಗಿ ಗುಣಮುಖರಾಗಲಿ. ನನ್ನ ಆಲೋಚನೆಗಳು ಮತ್ತು ಪ್ರಾರ್ಥನೆಗಳು ಗಂಗೂಲಿ ಹಾಗೂ ಅವರ ಕುಟುಂಬದ ಜೊತೆಗಿವೆ ಅಂತ ಟ್ವೀಟ್ ಮಾಡಿದ್ದಾರೆ. ಬೆಂಗಳೂರಿನ ರಾಜಾಜಿನಗರದಲ್ಲಿ ಬ್ರಿಟನ್ ವೈರಸ್ ಪತ್ತೆ ಹಿನ್ನೆಲೆಯಲ್ಲಿ ಸೋಂಕಿತರ ಅಕ್ಕಪಕ್ಕದ ಅಂಗಡಿಗಳಿಗೆ ಬೀಗ ಹಾಕಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಅಂಗಡಿಗಳನ್ನು ಪೊಲೀಸರು ಬಂದ್ ಮಾಡಿದ್ದಾರೆ. 7 ದಿನಗಳ ಕಾಲ ಯಾರೂ ಬಾರದಂತೆ ಸೂಚನೆಯನ್ನ ನೀಡಿ ಕೆಲಸಕ್ಕೆ ಬಂದಿದ್ದವರನ್ನ ಹೊರಗೆ ಕಳುಹಿಸಿದ್ದಾರೆ. ದೇಶಾದ್ಯಂತ 259 ಸ್ಥಳಗಳಲ್ಲಿ ಕೊರೋನಾ ಲಸಿಕೆಯ ಡ್ರೈ ರನ್ ನಡೀತಾ ಇದೆ. 116 ಜಿಲ್ಲೆಯ 259 ಪ್ರದೇಶಗಳಲ್ಲಿ ಲಸಿಕೆ ಪ್ರಯೋಗದ ಅಣಕು ಕಾರ್ಯಾಚರಣೆ ಆಗ್ತಾ ಇದೆ. ದೆಹಲಿಯ ಜಿಟಿಬಿ ಆಸ್ಪತ್ರೆಯಲ್ಲಿ ಕೇಂದ್ರ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ಪರಿಶೀಲನೆ ಮಾಡಿದ್ದಾರೆ. ಕೋಲ್ಕತಾ, ಲಕ್ನೋ, ಭೋಪಾಲ್, ಚೆನ್ನೈ, ಹೈದರಾಬಾದ್ನಲ್ಲೂ ಡ್ರೈ ರನ್ ನಡೀತಾ ಇದೆ. ಲಸಿಕೆಗೆ ಯಾವುದೇ ರೀತಿಯ ಶುಲ್ಕ ಇರೋದಿಲ್ಲ. ದೆಹಲಿಯಲ್ಲಿ ಮಾತ್ರವಲ್ಲ, ಇಡೀ ದೇಶಾದ್ಯಂತ ಫ್ರೀ ಅಂತ ಕೇಂದ್ರ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ಮಹತ್ವದ ಘೋಷಣೆ ಮಾಡಿದ್ದಾರೆ. पूरे देश में सभी स्टेट्स में और सभी यूनियन टेरिटरीज में लगभग 119 डिस्ट्रिक्ट्स में इसी प्रकार के 260 ऐसे स्थान जहां की वैक्सीनेशन जब शुरू होगा वहां पर लोगों को वैक्सीन दी जाएगी. वहां पर इसी प्रकार का ड्राई रन या इसी प्रकार की मॉक ड्रिल, जिसमें लगभग वो सब काम जो बारीक से बारीक चीज़ें भी हो सकती हैं उनको ट्रायल के रूप में किया जा रहा है पूरे देश में. ದೇಶಾದ್ಯಂತ ಕೋವಿಡ್ ಲಸಿಕೆ ಡ್ರೈ ರನ್ ನಡೀತಾ ಇದೆ. ಲಸಿಕೆ ವಿತರಣೆ ಬಗ್ಗೆ ಎಲ್ಲಾ ರಾಜ್ಯಗಳಲ್ಲಿ ಅಣಕು ಕಾರ್ಯಾಚರಣೆ ನಡೀತಾ ಇದೆ. ಕರ್ನಾಟಕದ ಬೆಂಗಳೂರು, ಬೆಳಗಾವಿ, ಮೈಸೂರು, ಕಲಬುರಗಿ, ಶಿವಮೊಗ್ಗದಲ್ಲೂ ಲಸಿಕೆ ಡ್ರೈ ರನ್ ನಡೆದಿದೆ. ಕೇವಲವೇ ಬೆಳಗ್ಗೆ 10 ರಿಂದ ಇನ್ನು ಕೆಲವೆಡೆ 11 ಗಂಟೆಯಿಂದ ಕೋವಿಡ್ ಲಸಿಕೆ ನೀಡುವ ಬಗ್ಗೆ ಪೂರ್ವಾಭ್ಯಾಸ ನಡೆದಿದೆ. ಬೆಂಗಳೂರಿನ 4 ಆಸ್ಪತ್ರೆಗಳಲ್ಲಿ ಡ್ರೈ ರನ್ ನಡೆದಿದೆ. ಬೆಂಗಳೂರಿನ ವಿದ್ಯಾಪೀಠದ ಆಸ್ಪತ್ರೆಯಲ್ಲಿ ತಲಾ 25 ಕೋವಿಡ್ ವಾರಿಯರ್ಸ್ ಮೇಲೆ ಪ್ರಯೋಗ ನಡೆದಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ 3 ಕಡೆ ಲಸಿಕೆ ರಿಹರ್ಸಲ್ ನಡೆದಿದೆ. ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆ, ಶಿಕಾರಿಪುರದ ಸರ್ಕಾರಿ ಆಸ್ಪತ್ರೆ ಹಾಗೂ ಭದ್ರಾವತಿ ತಾಲೂಕಿನ ಅಂತರಗಂಗೆಯ ಆಸ್ಪತ್ರೆಯಲ್ಲಿ ಡ್ರೈ ರನ್ ನಡೆದಿದೆ. ಕೋವಿಡ್ ವ್ಯಾಕ್ಸಿನೇಷನ್ ಬಂದ ನಂತರ ಲಸಿಕೆ ಹಾಕಲು ಜಿಲ್ಲೆಯಲ್ಲಿ 21,000 ಮಂದಿಯನ್ನು ಗುರುತಿಸಲಾಗಿದೆ. ಡ್ರೈ ರನ್ ಪ್ರಕ್ರಿಯೆಯಲ್ಲಿ 22 ಮಂದಿ ಭಾಗಿಯಾಗಿದ್ರು. ಬೆಳಗಾವಿ, ಮೈಸೂರಿನಲ್ಲೂ ಡ್ರೈ ರನ್ ನಡೆದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದಲ್ಲಿರುವ ನರ್ಸಿಂಗ್ ಕಾಲೇಜಿನಲ್ಲಿ 7 ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಕೊರೋನಾ ದೃಢಪಟ್ಟಿದೆ. ಕೇರಳದಿಂದ ಬಂದಿದ್ದ ವಿದ್ಯಾರ್ಥಿಗಳು ಹರ್ಷ ನರ್ಸಿಂಗ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು. ಕಾಲೇಜ್ ಓಪನ್ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಲ್ಲಿ ಟೆಸ್ಟ್ ಮಾಡಿಸಿದಾಗ 7 ಮಂದಿ ನರ್ಸಿಂಗ್ ವಿದ್ಯಾರ್ಥಿಗಳಲ್ಲಿ ಸೋಂಕು ಪತ್ತೆಯಾಗಿದೆ. ಸೋಂಕಿತರಿಗೆ ಕಾಲೇಜಿನ ಪ್ರತ್ಯೇಕ ಕೊಠಡಿಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಸ್ವಾಬ್ ಟೆಸ್ಟ್ ವೇಳೆ ಸೋಂಕು ಕಂಡುಬಂದಿದೆ. ಇಂದು ಕೊರೋನಾ ವ್ಯಾಕ್ಸಿನ್ ಡ್ರೈ ರನ್ ರಿಹರ್ಸಲ್ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಯಲಹಂಕ ಸರ್ಕಾರಿ ಆಸ್ಪತ್ರೆಗೆ ಆರೋಗ್ಯ ಸಚಿವ ಸುಧಾಕರ್ ಭೇಟಿ ನೀಡಿದರು. ಸರ್ಕಾರಿ ಆಸ್ಪತ್ರೆಯಲ್ಲಿ ವ್ಯಾಕ್ಸಿನ್ ತಾಲೀಮು ಬಗ್ಗೆ ಪರಿಶೀಲನೆ ನಡೆಸಿ ವ್ಯಾಕ್ಸಿನ್ ಪಡೆದುಕೊಳ್ಳುವಾಗ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಆಸ್ಪತ್ರೆಯಲ್ಲಿ ವ್ಯವಸ್ಥೆಗಳ ಅಣಕು ಕಾರ್ಯಾಚರಣೆ ಬಗ್ಗೆ ಮಾಹಿತಿಯನ್ನು ಪಡೆದರು. ಬಳಿಕ ಮಾತನಾಡಿದ ಸಚಿವ ಸುಧಾಕರ್, 5 ಜಿಲ್ಲೆಗಳಲ್ಲಿ ವ್ಯಾಕ್ಸಿನ್ ಕೊಡಲಿಕ್ಕೆ ಡ್ರೈ ರನ್ ನಡೀತಾ ಇದೆ. ಅಧಿಕೃತವಾಗಿ ಯಾವಾಗ ಲಸಿಕೆ ಬರುತ್ತೆ ಆಗ ಹೆಚ್ಚಿನ ಜನರಿಗೆ ಒಂದೇ ದಿನದಲ್ಲಿ ಕೊಡುವುದಾಗಿ ಈ ಮಾಕ್ಟೇಲ್ ಅನುಕೂಲವಾಗುತ್ತೆ. ಈ ತಿಂಗಳಲ್ಲೇ ಹೆಚ್ಚಿನ ಲಸಿಕೆ ಬರುವ ನಿರೀಕ್ಷೆ ಇದೆ. ಕೇಂದ್ರದ ಆರೋಗ್ಯ ಸಚಿವರು ಪ್ರಾರಂಭದಲ್ಲಿ 1 ಕೋಟಿ ಆರೋಗ್ಯ ಸಿಬ್ಬಂದಿಗೆ ಉಚಿತವಾಗಿ ವ್ಯಾಕ್ಸಿನ್ ಕೊಡುವುದಾಗಿ ಹೇಳಿದ್ದು, ಅವರು ನೀಡುವ ಮಾರ್ಗಸೂಚಿಗಳನ್ನು ರಾಜ್ಯ ಸರ್ಕಾರ ನಡೆಸಿಕೊಂಡು ಹೋಗುತ್ತೆ ಅಂತ ಹೇಳಿದರು. ಇದನ್ನ ಲಸಿಕೆ ಹಾಕಬೇಕು ಅಂತ ನಾವು ಮಾಡಿದ್ವಿ. ಅದೇ ಒಂದು ವಿಷಯದಲ್ಲಿ ಇವತ್ತು ತಾಲೂಕು ಆಸ್ಪತ್ರೆಯವರು ಯಶಸ್ವಿಯಾಗಿ ಮಾಡಿದ್ದಾರೆ. ಇವತ್ತು ಮಾಕ್ಟೇಲನ್ನು ಮುಂದಿನ ದಿನಗಳಲ್ಲಿ ಇವತ್ತು ಯಾವಾಗ ನಮಗೆ ಅಧಿಕೃತವಾಗಿ ಲಸಿಕೆ ಇದು ಬರ್ತದೆ ಅದನ್ನು ಕೂಡ ಇವರು ಇದೇ ರೀತಿಯಲ್ಲಿ ವ್ಯವಹರಿಸ್ತಾರೆ ಮತ್ತು ಹೆಚ್ಚಿನ ಜನರಿಗೆ ಕೂಡ ಒಂದೇ ದಿವಸದಲ್ಲಿ ಹೆಚ್ಚಿನ ಜನರಿಗೆ ಕೊಡಲಿಕ್ಕೆ ಕೂಡ ಅದನ್ನು ನಾವು ಇವತ್ತು ಈ
ಗದಗ ಜಿಲ್ಲೆಯಲ್ಲಿ ಶಾಲೆ ಆರಂಭವಾಗ್ತಿದ್ದಂತೆ ಟೆನ್ಷನ್ ಹೆಚ್ಚಾಗಿದೆ. ಯಾಕಂದ್ರೆ ಗದಗ ಜಿಲ್ಲೆಯಲ್ಲಿ 10 ಶಿಕ್ಷಕರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಗದಗದ 4 ಶಾಲೆಗಳ ಶಿಕ್ಷಕರಿಗೆ ಕೊರೋನಾ ಅಂಟಿದ್ದು, ನರಗುಂದ ತಾಲೂಕಿನ ಜಗಾಪುರದ ಶಾಲೆ ಶಿಕ್ಷಕರೊಬ್ಬರಿಗೆ ಕೊರೋನಾ ಅಟ್ಯಾಕ್ ಮಾಡಿದ್ದು, ಜಗಾಪುರ ಗ್ರಾಮದ ಶಾಲೆಯನ್ನ ಬಂದ್ ಮಾಡಲಾಗಿದೆ. ಪಾಸಿಟಿವ್ ಬಂದ ಶಿಕ್ಷಕರು ಹೋಮ್ ಕ್ವಾರಂಟೈನ್ ಆಗಿದ್ದು, ಈ ಶಿಕ್ಷಕರಿದ್ದ ಶಾಲೆಗೆ ವಿದ್ಯಾರ್ಥಿಗಳು ಬಂದಿಲ್ಲ ಅಂತ ಗದಗ ಡಿಡಿಪಿಐ ಬಸವಲಿಂಗಪ್ಪ ಹೇಳಿದ್ದಾರೆ. ಎಲ್ಲ ಶಿಕ್ಷಕರಿಗೂ ಕೂಡ ನಾವು ಕೊರೋನಾ ಟೆಸ್ಟ್ ಅನ್ನು ಮಾಡಿಸಿದ್ದೇವೆ. ಅದರಲ್ಲಿ 10 ಜನಕ್ಕೆ ಪಾಸಿಟಿವ್ ಬಂದಿದೆ. ಆ 10 ಜನ ಪಾಸಿಟಿವ್ ಬಂದಿರತಕ್ಕಂಥ ಶಾಲೆಗಳನ್ನು ನಾವು ಆರಂಭ ಮಾಡಿಲ್ಲ. 1ನೇ ಶಾಲೆ ಗದಗದಲ್ಲಿರ್ತಕ್ಕಂಥ ಲೋಯಲಾ ಹೈಸ್ಕೂಲ್ ಮತ್ತು ಪ್ರಾಥಮಿಕ ಶಾಲೆ, CS ಪಾಟೀಲ್ ಪ್ರೌಢಶಾಲೆ ಗದಗ, ಮಾರಲ್ ಹೈಸ್ಕೂಲ್ ಗದಗ, ಸೆಂಟ್ ಜಾನ್ ಹೈಸ್ಕೂಲ್ ಗದಗ, ಮತ್ತೊಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಗಾಪುರ ನರಗುಂದದಲ್ಲಿ ಬಂದಿದೆ. ಈ ಶಾಲೆಗಳ ಶಿಕ್ಷಕರಿಗೆ ನಾವು ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಸಲಹೆಯಂತೆ ಅವರಿಗೆ ಹೋಮ್ ಕ್ವಾರಂಟೈನ್ ಕೊಟ್ಟಿದ್ದೀವಿ. ರಾಜ್ಯಾದ್ಯಂತ ನೆಲೆಯಿಂದ ಶಾಲೆಗಳು ಆರಂಭಗೊಂಡಿವೆ. ಬಳ್ಳಾರಿ ಜಿಲ್ಲೆಯಲ್ಲಿ 2ನೇ ದಿನ ಉತ್ಸುಕತೆಯಿಂದ ವಿದ್ಯಾರ್ಥಿಗಳು ಶಾಲೆಗೆ ಬರ್ತಿದ್ದಾರೆ. ನಿನ್ನೆಗೆ ಹೋಲಿಸಿದರೆ 2ನೇ ದಿನ ಸ್ವಲ್ಪ ಹೆಚ್ಚಾಗಿ ವಿದ್ಯಾರ್ಥಿಗಳು ಶಾಲೆ ಮತ್ತು ಕಾಲೇಜಿಗೆ ಬರ್ತಿದ್ದಾರೆ. ಒಂದು ಬೆಂಚ್ಗೆ 2 ವಿದ್ಯಾರ್ಥಿಗಳು ಕೂರಲು ಮಾತ್ರ ಅವಕಾಶ ಮಾಡಲಾಗಿದೆ. ಗ್ರಾಮಾಂತರ ಭಾಗದಿಂದ ಬರುವ ವಿದ್ಯಾರ್ಥಿಗಳು ನಗರ ಪ್ರದೇಶಕ್ಕೆ ಬರ್ತಾ ಇಲ್ಲ. ಸೋಮವಾರದಿಂದ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಮತ್ತಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ. ಇನ್ನು ಗದಗ ಜಿಲ್ಲೆಯಲ್ಲಿ ಸಾಮಾಜಿಕ ಅಂತರಕ್ಕೆ ಶಾಲಾ ಸಿಬ್ಬಂದಿ ಮಹತ್ವ ನೀಡಿದ್ದು, ಪ್ರತಿಯೊಬ್ಬ ವಿದ್ಯಾರ್ಥಿಯ ಥರ್ಮಲ್ ಸ್ಕ್ರೀನಿಂಗ್ ಚೆಕ್ ಮಾಡಿ ಕ್ಲಾಸ್ ರೂಮ್ ಒಳಗೆ ಕಳುಹಿಸಲಾಯಿತು. ಊಟ, ಬಿಸಿ ನೀರು ಮನೆಯಿಂದ ತರುವಂತೆ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಸೂಚನೆಯನ್ನ ಕೊಟ್ಟಿದ್ದಾರೆ. ಈವರೆಗೂ ಸ್ಯಾನಿಟೈಸ್ ಮಾಡದ ಶಾಲೆಯಲ್ಲಿ ಮಕ್ಕಳ ಕಲಿಕೆ. ರಾಜ್ಯಾದ್ಯಂತ ಶಾಲೆಗಳು ಪುನರಾರಂಭಗೊಂಡಿವೆ. ಆದರೆ ಕೋವಿಡ್ ನಿಯಮ ಗಾಳಿಗೆ ತೂರಿ ಶಾಲಾರಂಭ ಮಾಡಲಾಗಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ಜಿಲ್ಲೆ ಪೊತ್ನಾಳ್ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಈವರೆಗೂ ಯಾವುದೇ ಸ್ವಚ್ಛತಾ ಕಾರ್ಯ ನಡೆದಿಲ್ಲ. ಶಾಲಾ ಮಕ್ಕಳು ಹಾಗೂ ಸಿಬ್ಬಂದಿ ಸೋಪಿನ ಪುಡಿ ಹಾಕಿ ಶುಚಿತ್ವ ಮಾಡಿದ್ದಾರೆ. ಶಾಲೆಗೆ ವಿದ್ಯಾರ್ಥಿಗಳು ಬರೋ ಆಸಕ್ತಿ ಇದ್ರೂ ಶಾಲೆಯಲ್ಲಿ ಸ್ವಚ್ಛತೆ ಇಲ್ಲ. ಬಾಗಲಕೋಟೆಯ ರೂಪಾಂತರ ಕೊರೋನಾ ವೈರಸ್ ಭಯದಿಂದ ವಿದ್ಯಾಗಮ ಯೋಜನೆಯಡಿ ಕಲಿಕೆಗೂ ವಿದ್ಯಾರ್ಥಿಗಳು ಹಿಂದೇಟು ಹಾಕ್ತಿದ್ದಾರೆ. ಶಾಲೆ ತೆರೆದಿದೆ, ಶಿಕ್ಷಕರು ಬಂದಿದ್ದಾರೆ, ಆದರೆ ವಿದ್ಯಾರ್ಥಿಗಳೇ ಇಲ್ಲ. ಬಾಗಲಕೋಟೆ ನಗರದ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆಗೆ ವಿದ್ಯಾರ್ಥಿಗಳು ಬರ್ತಾ ಇಲ್ಲ. ನನಗೆ ಕೊರೋನಾ ಲಸಿಕೆ ಬೇಡ ಅಂತ ಎಸ್ಪಿ ನಾಯಕ ಅಖಿಲೇಶ್ ಯಾದವ್ ಹೇಳಿದ್ದಾರೆ. ಕೊರೋನಾ ಬಿಜೆಪಿ ಲಸಿಕೆ ನಂಬಲು ಸಾಧ್ಯ ಇಲ್ಲ, ಹಾಗಾಗಿ ನನಗೆ ಬಿಜೆಪಿ ಲಸಿಕೆ ಬೇಡ, ನನ್ನ ಸರ್ಕಾರದಲ್ಲಿ ಲಸಿಕೆ ಹಾಕಿಸ್ಕೊಳ್ತೇವೆ ಅಂತ ಅಖಿಲೇಶ್ ಯಾದವ್ ಬಿಜೆಪಿ ಸರ್ಕಾರದ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. देखिए मैं तो नहीं लगवाऊंगा अभी वैक्सीन, मैंने अपनी बात कह दी और वो भी बीजेपी लगाएगी उसका भरोसा करूंगा मैं? अरे जाओ भाई, अरे अपनी सरकार आएगी सबको फ्री वैक्सीन लगेगी, हम बीजेपी का वैक्सीन नहीं लगवा सकते। देखिए मैं तो नहीं लगवाऊंगा अभी वैक्सीन, मैंने अपनी बात कह दी और वो भी बीजेपी लगाएगी उसका भरोसा करूंगा मैं? अरे जाओ भाई, अरे अपनी सरकार आएगी सबको फ्री वैक्सीन लगेगी, हम बीजेपी का वैक्सीन नहीं लगवा सकते। ಇಂದು ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ವಿಶೇಷ ಸಭೆ ನಡೆಯಲಿದೆ. ಹೀಗಾಗಿ ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಸಂಜೆ 7 ಗಂಟೆಗೆ ಶಿವಮೊಗ್ಗದ ಹರ್ಷ ಫನ್ಸ್ ಹೋಟೆಲ್ನಲ್ಲಿ ಸಭೆ ನಡೆಯಲಿದೆ. ಹೀಗಾಗಿ ಸಿಎಂ ಬಿಎಸ್ವೈ ಸೇರಿ ಬಿಜೆಪಿ ನಾಯಕರ ದಂಡೆ ಶಿವಮೊಗ್ಗಗೆ ಆಗಮಿಸ್ತಾ ಇದ್ದು, ದಿನೇ ದಿನೇ ಸಚಿವಾಕಾಂಕ್ಷಿಗಳ ಒತ್ತಡ ಹೆಚ್ಚಾಗಿದೆ. ವರಿಷ್ಠರ ಜೊತೆ ಮಾತಾಡಿ ಒಪ್ಪಿಗೆ ಕೊಡಿಸಿ ಅಂತ ಅರುಣ್ ಸಿಂಗ್ಗೆ ಮನವಿ ಮಾಡಿದ್ದಾರಂತೆ ಸಿಎಂ. ಗ್ರಾಮ ಪಂಚಾಯಿತಿ ಫಲಿತಾಂಶ ಬಳಿಕ ಸಿಎಂಗೆ ಬಲ ಬಂದಂತಿದ್ದು, ಸಿಎಂ ಬಗ್ಗೆ ಹೈಕಮಾಂಡ್ಗೂ ಒಳ್ಳೆ ಅಭಿಪ್ರಾಯ ಇದೆ, ಒಪ್ಪಿಗೆ ಸಿಗುತ್ತೆ ಎಂದಿದ್ದಾರಂತೆ ಅರುಣ್ ಸಿಂಗ್. ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಭಾರೀ ಅಪಾಯದಿಂದ ಪಾರಾಗಿದ್ದಾರೆ. ಹುಬ್ಬಳ್ಳಿಯ ದೇಶಪಾಂಡೆ ನಗರದಲ್ಲಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ವೀಕ್ಷಣೆಯ ವೇಳೆ ಮಣ್ಣಿನ ದಿಬ್ಬ ಕುಸಿದಿದೆ. ದೇಶಪಾಂಡೆ ನಗರ ಹಾಗೂ ಭವಾನಿ ನಗರದ ಮಧ್ಯೆ ಸಂಪರ್ಕ ಕಲ್ಪಿಸುವ ಸೇತುವೆ ಇದಾಗಿದೆ. ಬೃಹತ್ ಮಣ್ಣಿನ ದಿಬ್ಬ ಮೇಲಿಂದ ಕೆಳಗೆ ಕಳಚಿ ಬಿದ್ದಿದ್ದು ಸಂಪೂರ್ಣ ಧೂಳ್ಮಯವಾಯಿತು. ಅಲ್ಲಿಯೇ ನಿಂತಿದ್ದ ಜಗದೀಶ್ ಶೆಟ್ಟರ್ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಎಂಬ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಪಕ್ಕೆ ಸಚಿವ ರಮೇಶ್ ಜಾರಕಿಹೊಳಿ ತಿರುಗೇಟನ್ನ ಕೊಟ್ಟಿದ್ದಾರೆ.
ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಅದು ಷಡ್ಯಂತ್ರ ಅಲ್ಲ, ಸೋಲಿಸೋದು ಗೆಲ್ಲಿಸೋದು ನಮ್ಮ ಹಕ್ಕು. ಒಂದು ಕ್ಷೇತ್ರ ಗೆಲ್ಲಲು ನಮ್ಮ ಪ್ರಯತ್ನ ಮಾಡುವುದು ನಮ್ಮ ಹಕ್ಕು. ಆ ಮುಖ ಬೇರೆ, ಈ ಮುಖ ಬೇರೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರ ನನ್ನದು. ಆ ಕ್ಷೇತ್ರಕ್ಕೆ ಅನ್ಯಾಯವಾಗಲು ಬಿಡಲ್ಲ. ಗ್ರಾಮೀಣ ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ನಿಲ್ಲಿಸಿ ಗೆಲ್ಲಿಸಬೇಕೆಂಬುದು ನನ್ನ ಉದ್ದೇಶ ಅಂತ ಹೇಳಿದ್ದಾರೆ. ಷಡ್ಯಂತ್ರ ಯಾಕೆ ಸ್ವಾಮಿ? ನಮ್ಮ ಹಕ್ಕು ಅದು ಸೋಲ್ಸೋದು ಗೆಲ್ಸೋದು, ಅವ್ರ ಪಕ್ಷಕ್ಕೆ ಗೆಲ್ಸಕ್ಕೆ ಅವ್ರ ಗೊತ್ತ. ನಮ್ಮ ಪ್ರಜಾಪ್ರಭುತ್ವದಲ್ಲಿ ಒಂದು ಪಕ್ಷದ ಪ್ರಯತ್ನ ಮಾಡೋದು ತಪ್ಪ, ಅಪರಾಧನ ಅಲ್ಲದು. ಷಡ್ಯಂತ್ರ ಯಾಕೆ ಸ್ವಾಮಿ? ನಮ್ಮ ಹಕ್ಕು ಅದು ಸೋಲ್ಸೋದು ಗೆಲ್ಸೋದು, ಅವ್ರ ಪಕ್ಷಕ್ಕೆ ಗೆಲ್ಸಕ್ಕೆ ಅವ್ರ ಗೊತ್ತ. ನಮ್ಮ ಪ್ರಜಾಪ್ರಭುತ್ವದಲ್ಲಿ ಒಂದು ಪಕ್ಷದ ಆಪರೇಷನ್ ಕಮಲ ವಿಚಾರಕ್ಕೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಇದಕ್ಕೆ ಕಾರಣ ಪ್ರಕರಣದ ವಿಚಾರಣೆ ಸಿಟಿ ಸಿವಿಲ್ ಕೋರ್ಟ್ ಸಮ್ಮತಿ ಸೂಚಿಸಿರುವುದು. 2019 ಜುಲೈ 19ರಂದು ಸದನದಲ್ಲಿ ಆಪರೇಷನ್ ಕಮಲದ ವಿಚಾರ ಪ್ರತಿಧ್ವನಿಸಿತ್ತು. ಜೆಡಿಎಸ್ ಶಾಸಕ ಶ್ರೀನಿವಾಸ್ ಗೌಡ ಅವರು ನನಗೆ ಬಿಜೆಪಿ ನಾಯಕರು 5 ಕೋಟಿ ಹಣ ತಂದುಕೊಟ್ಟಿದ್ರು ಅಂತ ಹೇಳಿದ್ರು. ಈ ವಿಚಾರ ಅಂದು ಸದನದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿತ್ತು. ಈ ಸಂಬಂಧ ತನಿಖೆ ನಡೆಸಬೇಕು ಅಂತ ಸಾಮಾಜಿಕ ಹೋರಾಟಗಾರ ಟಿಜೆ ಅಬ್ರಹಂ ವಿಶೇಷ ಕೋರ್ಟ್ ಮೊರೆ ಹೋಗಿದ್ರು. ಇದೀಗ ಪ್ರಕರಣದ ವಿಚಾರಣೆಗೆ ಕೋರ್ಟ್ ಸಮ್ಮತಿ ನೀಡಿದೆ. 30 ಕೋಟಿ ವ್ಯಾಪಾರ ಮಾಡಿಕೊಂಡು ಕುದುರಿಸಿದ್ರು. ಅದಕ್ಕೆ ಒಂದು 5 ಕೋಟಿ ಅಡ್ವಾನ್ಸ್ ಕೊಟ್ಟು ಅದನ್ನು ನಮ್ಮ ಮನೇಲಿ ಇಟ್ಕೊಂಡಿದ್ದೆ. 1-2 ತಿಂಗಳು ಆದಮೇಲೆ ವಾಪಸ್ ಕೊಟ್ಟೆ ಅಂತ ಹೇಳೋದು. ಅದು ಭಾರಿ ಸೀರಿಯಸ್ ಸಬ್ಜೆಕ್ಟು. ಅದನ್ನು ನಾನು ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಅಶ್ವಥ್ ನಾರಾಯಣ್, DCM ಅಶ್ವಥ್ ನಾರಾಯಣ್, ಆಮೇಲೆ ವಿಶ್ವನಾಥ್ MLA ಯಲಹಂಕ, ಆಮೇಲೆ CP ಯೋಗೇಶ್ವರು, ಈ ವಿಷಯವನ್ನು ನಾನು ಮುಖ್ಯಮಂತ್ರಿಗಳ ಗಮನಕ್ಕೂ ತಂದೆ, ಅಂದರೆ ಕುಮಾರಸ್ವಾಮಿ ಅವ್ರ ಗಮನಕ್ಕೆ ತಂದೆ. ಆಮೇಲೆ ನಾವು ವಾಪಸ್ ಕೊಟ್ಟೆ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ನಾನು 21/2/19ರಲ್ಲಿ ಕಂಪ್ಲೇಂಟ್ ಕೊಟ್ಟೆ. ಏನು ಮಾಡಲ್ಲ. ಅದಾದಮೇಲೆ ನಾನು ತಿರ್ಗಾ ಮತ್ತೆ 2 ಬಾರಿ ಅವರು ಪ್ರೆಸ್ ಮೀಟ್ ಮಾಡ್ತಾರೆ. ಪ್ರೆಸ್ ಮೀಟ್ ಮಾಡಿ ಅಲ್ಲಿ ತಿರ್ಗಾ ಬಹಿರಂಗವಾಗಿ ಹೇಳ್ತಾರೆ. ಆವಾಗ ನಾವು ಮತ್ತೆ ಆ ಸೀಡಿನ ತೊಗೊಂಡೋಗಿ ನಾವು ACB ಕೊಡ್ತೀವಿ. ಕೊಟ್ಬಿಟ್ಟು ನೋಡ್ರಿ ತಿರ್ಗಾ ಹೇಳಿದ್ದಾರೆ ಅವರು ಅಂತೇಳಿ ಅಡಿಷನಲ್ ಕೊಡ್ತೀವಿ. ಆಮೇಲೆ ಏನು ಮಾಡ್ತಾರೆ, 19ನೇ ತಾರೀಕು ಜುಲೈ ಕಳೆದ ವರ್ಷ ನೀವೆಲ್ಲ ಕವರ್ ಮಾಡಿರ್ಬೇಕದು. ಸದನದಲ್ಲಿ ಹೇಳ್ತಾರೆ. ಸದನದಲ್ಲಿ ನಿಂತ್ಕೊಂಡು ಒಬ್ರು ಹೇಳ್ತಾರೆ ಅಂತಂದರೆ ಯಾವ ಮಟ್ಟಕ್ಕಿದೆ ರೀ. ಆ್ಯಂಡ್ ಅಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿದ್ದ ಅಷ್ಟೊತ್ತಿಗೆ ಮಾಜಿ ಮುಖ್ಯಮಂತ್ರಿಗಳಾಗ್ಬಿಟ್ರಲ್ಲ ಕುಮಾರಸ್ವಾಮಿ, ಅವ್ರು ಅಕ್ನಾಲೇಜ್ ಮಾಡ್ತಾರೆ. ಹೌದಲ್ವೇ ಅಂತ ಅಕ್ನಾಲೇಜ್ ಮಾಡ್ಕೋತಾರೆ. ಎಲ್ಲರೂ ಕೇಳಿಸ್ಕೋತಾರೆ. ಯಾರು ಅದ್ರ ಬಗ್ಗೆ ಆ್ಯಕ್ಷನ್ ತಗೋಬೇಕು, ಲೀಗಲಾಗಿ ಪ್ರೊಸೀಡ್ ಮಾಡಬೇಕು ಅಂತಿಲ್ಲ. ಮಾಧುಸ್ವಾಮಿ ಅವ್ರು ಹೇಳ್ತಾರೆ ಅದನ್ನ ರೆಕಾರ್ಡ್ ಬರಲಿ, ನೀವು ಹೇಳೋದನ್ನ ರೆಕಾರ್ಡ್ ಬರ್ರಿ, ರೆಕಾರ್ಡ್ ತರ್ರಿ ಅಂತ ಒತ್ತಾಯ ಮಾಡಿ ರೆಕಾರ್ಡ್ ತರಿಸಿದ್ರಲ್ಲ. ಅಲ್ಲ, ಈಗ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಸುಮ್ಮನೆ ಯಾರೋ ದೂರುಗಳನ್ನು ಕೊಟ್ಟು ಇವತ್ತು ಕಟ್ಟೆಗೆ ತಗೊಳ್ತಕ್ಕಂಥದ್ದು ನ್ಯಾಯಾಲಯದಲ್ಲಿ ಖಂಡಿತವಾಗೂ ಕೂಡ ಜಯ ಸಿಗ್ತದೆ. ಅದಕ್ಕೆ ಈಗ ಆಪರೇಷನ್ ಕಮಲ ಮಾಡೋದಕ್ಕೆ ಆಧಾರಗಳು ಬೇಕಾಗ್ತದೆ. ಯಾರೋ ಒಂದು ಹೇಳಿಕೆಗಳ ಮೇಲೆ ಅದನ್ನು ತೀರ್ಪು ತಗೊಳೋದು ಸಾಧ್ಯ ಆಗೋದಿಲ್ಲ. ಅದರಲ್ಲಿ ಇದು ಯಾರೋ ಒಬ್ಬರು ಸ್ವಲ್ಪ ನಮ್ಮ ವಿರೋಧಿಗಳು ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇರ್ತಕ್ಕಂಥದ್ದು, ಅದಕ್ಕೆ ಯಾವುದು ಕೂಡ ಎದುರುವಂಥ ಅವಶ್ಯಕತೆ ನಮಗೇನಿಲ್ಲ. ರಾಜಕೀಯ ಪ್ರೇರಿತ ಅನಿಸುತ್ತೆ ಸರ್ ನಿಮಗೆ? ಎಲ್ಲ ಇದು ಖಂಡಿತವಾಗೂ ರಾಜಕೀಯ ಪ್ರೇರಿತವಾಗಿ ಇರ್ತಕ್ಕಂಥದ್ದೇ ಇದರದೆಲ್ಲ ಕೂಡ. ಏನೂ ಆಗಲ್ಲ. ಇರೋ ವಾಸ್ತವಾಂಶ ನಾನು ಮಾತಾಡಿದ್ದೀನಿ. ಅದ್ರ ಪ್ರಕಾರ ನಾಳೆನೂ ಅದನ್ನೇ ಹೇಳ್ತೇನೆ. ಏನೂ ಆಗಲ್ಲ. ನಾನು ಎಲ್ಲ ವಿಧದಲ್ಲೂ ಕೂಡ ನಾನು ನೋಡಿಕೊಂಡು ಕರೆಕ್ಟಾಗಿ ಹೇಳಿದ್ದೆ. ಯಾಕ್ರಿ ಸುಳ್ಳು ಹೇಳಲಿ? ಏನು ನಾನು ಇವತ್ತಿನಲ್ಲ, ಇವೆಲ್ಲ ಸುಮ್ಮನೆ ಪ್ರಶ್ನೆ ಮಾಡಿ. ನಾಳೆಯಿಂದ ವಿಪಕ್ಷ ನಾಯಕ ಸಿದ್ದರಾಮಯ್ಯ 2 ದಿನ ಬಾಗಲಕೋಟೆ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದಾರೆ. ಜನವರಿ 3-4ರಂದು ಬಾಗಲಕೋಟೆ ಬಾದಾಮಿ ಪ್ರವಾಸ ಕೈಗೊಂಡಿದ್ದಾರೆ. ನಾಳೆ ಹುಬ್ಬಳ್ಳಿಯಿಂದ ರಸ್ತೆ ಮಾರ್ಗವಾಗಿ ಬಾಗಲಕೋಟೆಗೆ ತೆರಳಲಿದ್ದಾರೆ. ನಾಳೆ ಬೆಳಗ್ಗೆ 11:30ಕ್ಕೆ ಬಾಗಲಕೋಟೆ ತೋಟಗಾರಿಕೆ ವಿವಿಯಲ್ಲಿ ನಡೆಯೋ ತೋಟಗಾರಿಕೆ ಮೇಳದಲ್ಲಿ ಭಾಗವಹಿಸಲಿದ್ದಾರೆ. ನಾಡಿದ್ದು ಬಾದಾಮಿಯಲ್ಲಿ ಸಿದ್ದರಾಮಯ್ಯ ಹಾಗೂ ಆರೋಗ್ಯ ವೈದ್ಯಕೀಯ ಸಚಿವ ಸುಧಾಕರ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ. ಸಭೆ ಬಳಿಕ ನೂತನವಾಗಿ ಆಯ್ಕೆಯಾದ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಸನ್ಮಾನ ಮಾಡಲಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರುವ ಅಕ್ರಮ ಕಲ್ಲು ಗಣಿಗಾರಿಕೆ ಪ್ರದೇಶಕ್ಕೆ ಗಣಿ ಸಚಿವ ಸಿಸಿ ಪಾಟೀಲ್ ಭೇಟಿ ನೀಡಿದ್ದಾರೆ. ಶ್ರೀರಂಗಪಟ್ಟಣ ತಾಲೂಕಿನ ಹಲವು ಗಣಿಗಾರಿಕೆ ಪ್ರದೇಶದಲ್ಲಿ ಸಚಿವ ಸಿಸಿ ಪಾಟೀಲ್ ವೀಕ್ಷಣೆ ಮಾಡ್ತಾ ಇದ್ದು, ಚನ್ನನಕೆರೆ, ಟಿಎಂ ಹೊಸೂರು, ಕಾಳೇನಹಳ್ಳಿ ಪ್ರದೇಶದಲ್ಲಿ ವೀಕ್ಷಣೆ ಮಾಡಲಿದ್ದಾರೆ. ರಾಯಲ್ಪಿಕಟ್ಟಿ ಇಲ್ಲವೇ ಗಣಿಗಾರಿಕೆ ನಿಲ್ಲಿಸುವಂತೆ ಗಣಿ ಮಾಲೀಕರಿಗೆ ಸಚಿವರು ಆದೇಶವನ್ನ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ 24ರ ಯುವತಿ ಜೊತೆ ಮದುವೆಯಾಗಿದ್ದ ಚರ್ಚ್ ಫಾರೆಸ್ಟ್ ವಿರುದ್ಧ ಮಹಿಳೆಯರು ಸಿಡಿದಿದ್ದಾರೆ. ಬಳ್ಳಾರಿಯ ಲಿವಿಂಗ್ ವಾಟರ್ ಚರ್ಚ್ ಫಾಸ್ಟಲ್ ರವಿಕುಮಾರ್ ವಿರುದ್ಧ ಬಳ್ಳಾರಿ ಎಸ್ಪಿಗೆ ಮಹಿಳೆಯರು ದೂರನ್ನ ನೀಡಿದ್ದಾರೆ. ರವಿಕುಮಾರ್ ಮಾಜಿ ಪತ್ನಿ ಸುನಂದ, ಆಂಧ್ರದ ಜ್ಯೋತಿ ಹಾಗೂ ಮತ್ತೊಬ್ಬ ಮಹಿಳೆ ದೂರನ್ನ ನೀಡಿದ್ದಾರೆ. ರವಿಕುಮಾರ್ ನಮ್ಮನ್ನು ನಂಬಿಸಿ ಮದುವೆಯಾಗಿದ್ದ. ಮದುವೆ ಬಳಿಕ ಅವನ ಅಸಲಿ ಮುಖ ಗೊತ್ತಾಯಿತು. ಅವನೊಬ್ಬ ಹೆಣ್ಣಿನ ಹುಚ್ಚ, ಯುವತಿಯರನ್ನ ಬಯಸ್ತಾನೆ.
ಹೀಗಾಗಿ ನಾನು ಅವನಿಗೆ ಡಿವೋರ್ಸ್ ಕೊಟ್ಟಿದ್ದೆ. ಆದರೆ ಈಗ ಮತ್ತೆ ತನ್ನ ಮಗಳಿನ ವಯಸ್ಸಿನವಳನ್ನ ಮದುವೆಯಾಗಿದ್ದಾನೆ. ರವಿಕುಮಾರ್ ಅನೇಕರಿಗೆ ಮೋಸ ಮಾಡಿದ್ದಾನೆ. ಅವನಿಗೆ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿ ನೊಂದ ಮಹಿಳೆಯರು ದೂರನ್ನ ಕೊಟ್ಟಿದ್ದಾರೆ. 17 ವರ್ಷ ಹಿಂದೆ ನನಗೂ ಅವ್ರಿಗೂ ಮದುವೆ ಆಯಿತು. ಅವ್ರು ನನಗೆ ಗಂಡ ಆಗಿದ್ರು. ಅವ್ರ ಹೆಸರು ರವಿಕುಮಾರ್, ಸ್ಯಾಮ್ಯುಯಲ್ ರವಿಕುಮಾರ್ ಅಂತ ಫುಲ್ ಹೆಸರು. ನಮ್ಮ ಕುಟುಂಬಸ್ಥರಿಗೆಲ್ಲ ಕೇಳಿ ಅರೇಂಜ್ ಮ್ಯಾರೇಜ್ ಆಯ್ತಿದ್ದು. ನನ್ನ ಅವನ ಮದುವೆ ಮಾಡಿಕೊಂಡು ಬಳ್ಳಾರಿ ಕರ್ಕೊಂಡು ಬಂದಮೇಲೆ ಅವನ ಒಂದು ಬುದ್ಧಿ, ಅವನ ಕ್ಯಾರೆಕ್ಟ್ರು ಏನು ಅಂತ ನನಗೆ ಗೊತ್ತಾಯಿತು. ಅವನು ಪಕ್ಕ ಕುಡುಕ. ಅದು ಅಲ್ಲದೆ ಜೊತೆಗೆ ಅವನಿಗೆ ಹೆಣ್ಮಕ್ಳು ಹುಚ್ಚು ಜಾಸ್ತಿ. ಅದು ಅವನು ಚಿಕ್ಕ ಹೆಣ್ಮಕ್ಳನ್ನ ಕೇಳ್ತಾನೆ, ನನಗೆ ಚಿಕ್ಕ ಹುಡುಗಿರ್ನ ಕೊಡಿಸು, ಚಿಕ್ಕ ಹೆಣ್ಮಕ್ಳನ್ನ ಕೊಡಿಸು, ನನಗೆ ನೀನು ಬೇಡ. ಭಾಳ ರೀತಿಯಲ್ಲಿ ನನಗೆ ಹಿಂಸೆ ಕೊಡ್ತಿದ್ದ ಅವನು. ನಾನಿದ್ದಾಗಲೇ ಸರ್ ಅನೇಕ ಹುಡುಗಿರ್ನ ಮಾಡಿದ್ದಾನೆ ಸರ್. 17 ವರ್ಷ ಹುಡುಗಿ. ರವಿ ಪಾಸ್ಟ್ರು ಅನ್ನೋರು ತುಂಬ ಮೋಸಗಾರ. ಎಲ್ಲರ ಹತ್ರ ದುಡ್ಡು ತಗೊತಾನೆ, ಹುಡುಗಿರ ಹತ್ರ ಎಲ್ಲ ಕೆಟ್ಟ ಕೆಲಸ ಎಲ್ಲ ಮಾಡ್ತಾನೆ. ದ್ರಾಕ್ಷಾರಸ ಅಂತ ಕೊಟ್ಟು ಅದರಲ್ಲಿ ಏನೋ ಮಿಕ್ಸ್ ಮಾಡಿ ಹುಡುಗಿರಿಗೆಲ್ಲರಿಗೂ ಕೊಡ್ತಾನೆ. ಅದು ಕುಡಿದು ಅವನು ಏನು ಹೇಳ್ತಾನೋ ಅದು ಕೇಳಬೇಕು ನಾವು, ಆ ಥರ ಮಾಡ್ತಾನೆ. ದಯವಿಟ್ಟು ಅವ್ನು ಬಿಡಬೇಡಿ, ಒಳಗಾಕಿ ದಯವಿಟ್ಟು. ಅದನ್ನು ಕಲಬುರಗಿಯ ಕೇಂದ್ರ ಕಾರಾಗೃಹದಲ್ಲಿ ಮಗು ಸಾವನ್ನಪ್ಪಿದೆ. ಜೇವರ್ಗಿ ತಾಲೂಕಿನ ಜೈನಾಪುರ ಗ್ರಾಮದಲ್ಲಿ ಚುನಾವಣಾ ಘರ್ಷಣೆ ಹಿನ್ನೆಲೆಯಲ್ಲಿ ಒಂದೇ ಕುಟುಂಬದ 7 ಮಂದಿ ವಿರುದ್ಧ ಪ್ರಕರಣ ದಾಖಲಾಗಿದ್ದು 7 ಮಂದಿಯನ್ನ ಪೊಲೀಸರು ಬಂಧಿಸಿದ್ರು. ಮನೆಯಲ್ಲಿ ನೋಡಿಕೊಳ್ಳಲು ಯಾರೂ ಇಲ್ಲದ ಕಾರಣ 3 ಮಕ್ಕಳನ್ನು ಪೋಷಕರು ಜೊತೆಯಲ್ಲೇ ಕರೆದೊಯ್ದಿದ್ರು. ಈ 3 ಮಕ್ಕಳಲ್ಲಿ 3 ವರ್ಷದ ಮಗು ಭಾರತಿ ಜೈಲಿನಲ್ಲೇ ಸಾವನ್ನಪ್ಪಿದೆ. ಮಹಿಳೆಗೆ ಠಾಣೆಯಲ್ಲಿ ಹೊಡೆಯೋ ವೇಳೆ ಮಗುವಿಗೂ ಪೆಟ್ಟಾಗಿತ್ತು ಅಂತ ಆರೋಪಿಸಲಾಗಿದೆ. ಪೊಲೀಸರ ವಿರುದ್ಧ ಸಂಬಂಧಿಕರು, ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜಕೀಯ ದ್ವೇಷಕ್ಕೆ ಅಡಿಕೆ ಗಿಡಗಳನ್ನು ನಾಶ ಮಾಡಲಾಗಿದೆ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ನೆಟ್ಟಕೆರೆ ಗೇಟ್ ಸಮೀಪ ಘಟನೆ ನಡೆದಿದೆ. ನೆಟ್ಟಕೆರೆ ಗೇಟ್ ವಾಸಿ ಮಾಯಣ್ಣಗೌಡ ಎಂಬುವರು ಕುಟುಂಬ ಸಮೇತ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಪ್ರಚಾರಕ್ಕೆ ಹೋಗಿದ್ರು. ಆದರೆ ರಾಜಕೀಯ ದ್ವೇಷಕ್ಕೆ ಕಿಡಿಗೇಡಿಗಳು ಅಡಿಕೆ ಗಿಡಗಳಿಗೆ ಬೆಂಕಿ ಇಟ್ಟಿದ್ದಾರೆ. ಸುಮಾರು 250ಕ್ಕೂ ಹೆಚ್ಚು ಮರಗಳಿಗೆ ಬೆಂಕಿ ಇಟ್ಟು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಅಲ್ಲದೆ ಅಡಿಕೆ ಗಿಡ, ಹನಿ ನೀರಾವರಿ ಪೈಪ್ಗಳು, ಪಂಪ್, ಮೋಟಾರ್ ಬೆಂಕಿಯಿಂದ ಹಾನಿಯಾಗಿದ್ದು ಸುಮಾರು 10 ಲಕ್ಷಕ್ಕೂ ಹೆಚ್ಚು ನಷ್ಟ ಸಂಭವಿಸಿದೆ ಎನ್ನಲಾಗ್ತಿದೆ. ಕರೆಂಟಿಂದ ಹೋಗಿದೆ, ಯಾವತ್ತಿರ್ತದೆ ಅಂತ ಹೇಳೋಣ. ಯಾವ ಲೆಕ್ಕಾಚಾರಕ್ಕೆ ಹಿಂಗೆ ಮಾಡಿದ್ರೆ ಕೇಂದ್ರ ಸರ್ಕಾರದ 3 ಕೃಷಿ ಕಾನೂನುಗಳನ್ನು ರದ್ದು ಮಾಡಬೇಕೆಂದು ಆಗ್ರಹಿಸಿ ದೆಹಲಿಯ ಗಡಿಗಳಲ್ಲಿ ರೈತರು ನಡೆಸ್ತಾ ಇರುವ ಅನಿರ್ದಿಷ್ಟಾವಧಿ ಧರಣಿ 40ನೇ ದಿನಕ್ಕೆ ಕಾಲಿಟ್ಟಿದೆ. ಈಗಾಗಲೇ ರೈತ ಸಂಘಟನೆಗಳ ಪ್ರತಿನಿಧಿಗಳು ಮತ್ತು ಸರ್ಕಾರದ ನಡುವೆ 6 ಸಭೆಗಳಾಗಿದ್ದು 6 ಸಭೆಗಳು ವಿಫಲವಾಗಿವೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರೈತ ಸಂಘಟನೆಗಳ ಪ್ರತಿನಿಧಿಗಳೊಂದಿಗೆ ಅನೌಪಚಾರಿಕ ಮಾತುಕತೆ ನಡೆಸಿದ್ರು. ಅವರು ಕೂಡ ರೈತರ ವಿಶ್ವಾಸ ಗಳಿಸಲು ವಿಫಲರಾಗಿದ್ರು. ಮಾತುಕತೆಗಳು ವಿಫಲವಾಗಿದ್ದರಿಂದ ದೆಹಲಿ ಗಡಿಗಳಲ್ಲಿ ರೈತರು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮುಂದುವರೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜನವರಿ 4ರಂದು 7ನೇ ಸುತ್ತಿನ ಸಭೆ ಕರೆಯಲಾಗಿದೆ. ಇನ್ನು ರೈತರು ಜನವರಿ 26ರಂದು ಗಣರಾಜ್ಯೋತ್ಸವದಂದು ದೆಹಲಿಯಲ್ಲಿ ಟ್ರ್ಯಾಕ್ಟರ್ ಮೆರವಣಿಗೆ ನಡೆಸುವುದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. हो गया ಚಾಮರಾಜನಗರಕ್ಕೆ ಸಿಎಂ ಬಿಎಸ್ವೈ ಭೇಟಿಗೆ ಆಗ್ರಹಿಸಿ ವಾಟಾಳ್ ನಾಗರಾಜ್ ಪ್ರತಿಭಟನೆಯನ್ನ ನಡೆಸಿದ್ರು. ಚಾಮರಾಜನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಬಸ್ ಸಂಚಾರ ತಡೆದು ಪ್ರತಿಭಟನೆ ಮಾಡಿದ್ರು. ಸಿಎಂ ಬಿಎಸ್ವೈ ಶಿವಮೊಗ್ಗಕ್ಕೆ ಲೆಕ್ಕವಿಲ್ಲದಷ್ಟು ಬಾರಿ ಹೋಗಿದ್ದಾರೆ. ಚಾಮರಾಜನಗರಕ್ಕೆ ಒಂದು ಬಾರಿಯೂ ಭೇಟಿ ನೀಡದೆ ನಿರ್ಲಕ್ಷ್ಯ ಮಾಡಿದ್ದಾರೆ. ಚಾಮರಾಜನಗರಕ್ಕೆ ಸಿಎಂ ಭೇಟಿ ನೀಡದಿದ್ದಲ್ಲಿ ಹೈಕೋರ್ಟ್ನಲ್ಲಿ ದಾವೆ ಹೂಡುವುದಾಗಿ ವಾಟಾಳ್ ನಾಗರಾಜ್ ಎಚ್ಚರಿಕೆ ನೀಡಿದ್ದಾರೆ. ಅದೇ ಚಾಮರಾಜನಗರದಲ್ಲೇ ಸಚಿವ ಸಂಪುಟ ಸಭೆ ನಡೆಸಬೇಕು, ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ ಕೊಡಬೇಕು, ಇಲ್ಲದಿದ್ದರೆ ಪ್ರತ್ಯೇಕ ರಾಜ್ಯವೆಂದು ಘೋಷಿಸಲಿ ಅಂತ ವಾಟಾಳ್ ನಾಗರಾಜ್ ಆಗ್ರಹಿಸಿದ್ದಾರೆ. ಯಡಿಯೂರಪ್ಪ ಚಾಮರಾಜನಗರಕ್ಕೆ, ಚಾಮರಾಜನಗರ ಪವಿತ್ರವಾದ ನಗರಕ್ಕೆ ನೀವು ಶಿವಮೊಗ್ಗಕ್ಕೆ ಎಷ್ಟು ಸಾರಿ ಹೋಗಿದ್ದೀರಿ, ಬೇರೆ ಬೇರೆ ಊರುಗಳಿಗೆ ಎಷ್ಟು ಸಾರಿ ಹೋಗಿದ್ದೀರಿ, ಇಲ್ಲಿ ಯಾಕೆ ಬರಲಿಲ್ಲ ಕೂಡಲೇ ಹೇಳಬೇಕು. ಮತ್ತು ನಾವು ನ್ಯಾಯಾಲಯಕ್ಕೂ ಹೋಗಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ. ಇದು ಬಹಳ ಗಂಭೀರವಾದಂಥ ಪರಿಸ್ಥಿತಿ. ಆ ದೃಷ್ಟಿಯಿಂದ ಮುಖ್ಯಮಂತ್ರಿಯವರೇ, ನಿಮಗೆ ಚಾಮರಾಜನಗರ ಗೊತ್ತಿಲ್ಲ, ಕಾರಣ ಏನು? ಮುಖ್ಯಮಂತ್ರಿಯವರಿಗೆ ಈ ನಾಡಿನ ಮಠಾಧೀಶರು ಹೇಳಿ ಅವರಿಗೆ
ಸಲಹೆ ಕೊಡಲಿ, ಚಾಮರಾಜನಗರಕ್ಕೆ ಹೋಗಿ ಅಂತೇಳಿ. ಎಣ್ಣೆ ಮತ್ತಲಿ ಪತಿರಾಯ ಪತ್ನಿಯ ಕುತ್ತಿಗೆಗೆ ಚಾಕು ಇರಿದು ಹತ್ಯೆಗೈದಿರೋ ಘಟನೆ ಬೆಂಗಳೂರಿನ ಹೆಣ್ಣೂರಿನಲ್ಲಿ ನಡೆದಿದೆ. 47 ವರ್ಷದ ಬೋಪಿದೇಪಿ ಬಟಾಕ್ ಸಾವನ್ನಪ್ಪಿರೋ ಮಹಿಳೆ. ಆರೋಪಿ ಪತಿ 50 ವರ್ಷದ ರಾಮ್ ಬಹದ್ದೂರ್ ಬಟಾಕ್ ನನ್ನ ಹೆಣ್ಣೂರು ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ನೇಪಾಳ ಮೂಲದ ದಂಪತಿ ಹೆಣ್ಣೂರಿನ ಬಳಿ ನೆಲೆಸಿದ್ರು. ಘಟನೆ ನಡೆದ 8 ಗಂಟೆಯಲ್ಲಿ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಐಸ್ ಕ್ರೀಂ ಅಂಗಡಿಯಲ್ಲಿ ಆರೋಪಿ ರಾಮ್ ಬಹದ್ದೂರ್ ಬಟಾಕ್ ಕೆಲಸ ಮಾಡ್ತಾ ಇದ್ದ ಅಂತ ಹೇಳಲಾಗ್ತಾ ಇದೆ. ಎರಡು ಗುಂಪುಗಳ ಮಧ್ಯೆ ಜಗಳ ಕೊಲೆಯಲ್ಲಿ ಅಂತ್ಯವಾಗಿರುವ ಘಟನೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ರಾಮನಾಯಕನ ತಾಂಡಾದಲ್ಲಿ ನಡೆದಿದೆ. ಗ್ರಾಮ ಪಂಚಾಯತ್ ಚುನಾವಣೆ ವಿಚಾರವಾಗಿ ಗಲಾಟೆ ನಡೆದಿದ್ದು, ಗುಂಪು ಗಲಾಟೆಯಲ್ಲಿ 55 ವರ್ಷದ ಖೇಮುನಾಯಕ ಎಂಬುವರನ್ನ ಕೊಲೆ ಮಾಡಲಾಗಿದೆ. ಮೃತ ಖೇಮುನಾಯಕ ಹಾಗೂ ಆತನ ಮೇಲೆ ಹಲ್ಲೆ ಮಾಡಿದವರು ಇಬ್ಬರು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಸೋಲಾಗ್ತಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಗೋಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಕುರುಬರಿಗೆ ಎಸ್ಟಿ ಮೀಸಲಾತಿಗೆ ಒತ್ತಾಯಿಸಿ ಸೋಮವಾರ ಬೃಹತ್ ಸಮಾವೇಶ ನಡೆಸಲಿದ್ದಾರೆ. ಸಮಾವೇಶದಲ್ಲಿ ಕೊಪ್ಪಳ, ರಾಯಚೂರು ಹಾಗೂ ಬಳ್ಳಾರಿ ಜಿಲ್ಲೆಯ ಕುರುಬ ಸಮಾಜದ ಮುಖಂಡರು ಭಾಗವಹಿಸಲಿದ್ದಾರೆ. ಸುಮಾರು 60,000 ಜನ ಸೇರುವ ನಿರೀಕ್ಷೆ ಇದೆ. ಸಮಾವೇಶದಲ್ಲಿ ಸಚಿವರಾದ ಕೆಎಸ್ ಈಶ್ವರಪ್ಪ, ಭೈರತಿ ಬಸವರಾಜ್, ಮಾಜಿ ಸಚಿವರಾದ ಎಚ್ಎಂ ರೇವಣ್ಣ, ಎಂಟಿಬಿ ನಾಗರಾಜ್, ಎಚ್ ವಿಶ್ವನಾಥ್, ಆಂಧ್ರದಿಂದ ಸಂಸದರು ಹಾಗೂ ಶಾಸಕರು ಭಾಗವಹಿಸಲಿದ್ದಾರೆ. ಸಮಾವೇಶಕ್ಕಾಗಿ ಬೃಹತ್ ವೇದಿಕೆ ಸಿದ್ಧವಾಗ್ತಾ ಇದೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ 5 ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರು ಸಿಸಿಬಿ ಪೊಲೀಸರು ಇಬ್ಬರು ಅಂತಾರಾಜ್ಯ ಕಳ್ಳರನ್ನ ಬಂಧಿಸಿದ್ದಾರೆ. ಉತ್ತರ ಪ್ರದೇಶ, ದೆಹಲಿ, ಹರಿಯಾಣ ಮೂಲದ ಫಯೂಮ್, ಮುಸರಲಿಂ ಮೊಹಮ್ಮದ್ ಬಂಧಿತ ಖದೀಮರು. ಬಂಧಿತರಿಂದ 2.25 ಕೋಟಿ ಮೌಲ್ಯದ 4 ಕೆಜಿ ಚಿನ್ನವನ್ನು ವಶಕ್ಕೆ ಪಡೆಯಲಾಗಿದೆ. ಸಂಜಯ್ ನಗರ, ಕೊಡಿಗೆಹಳ್ಳಿ, ಬಾಣಸ್ವಾಡಿ, ಬ್ಯಾಡ್ರಹಳ್ಳಿ ಸೇರಿದಂತೆ 35 ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಮಾಡಿದ್ರು. ಆರೋಪಿಗಳಿಂದ 35 ಕೇಸ್ಗಳು ಪತ್ತೆಯಾಗಿದ್ದು 2.25 ಕೋಟಿ ಮೊತ್ತದ ಚಿನ್ನವನ್ನು ಜಪ್ತಿ ಮಾಡಲಾಗಿದೆ. ಉತ್ತರ ಪ್ರದೇಶದಲ್ಲಿ ಆರೋಪಿಯನ್ನ ಬಂಧಿಸಿ ಕರೆತಂದು ವಿಚಾರಣೆ ಮಾಡಲಾಗ್ತಾ ಇದೆ. ಚಿತ್ರದುರ್ಗ ಕೋಟೆಯಲ್ಲಿ ಯುವಕರ ನಡುವೆ ಮಾರಾಮಾರಿ ನಡೆದಿದೆ. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಕೋಟೆ ನೋಡಲು ಆಗಮಿಸಿದ ಯುವಕರು ತುಪ್ಪದ ಕೊಳ ಏರುವ ವಿಚಾರಕ್ಕೆ ಜಗಳ ಆಗಿದೆ. ಮಹಿಳೆಯರು, ಮಕ್ಕಳ ನಡುವೆಯೇ ಯುವಕರು ಗುಂಪು ಹೊಡೆದಾಡಿದೆ. ಯುವಕರ ನಡುವಿನ ಮಾರಾಮಾರಿ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಗ್ರಾಮ ಪಂಚಾಯತ್ ಚುನಾವಣೆ ಫಲಿತಾಂಶ ಏರುಪೇರು ಹಿನ್ನೆಲೆಯಲ್ಲಿ ನಡು ರಸ್ತೆಯಲ್ಲೇ 2 ಗುಂಪುಗಳ ನಡುವೆ ಗಲಾಟೆ ನಡೆದಿದೆ. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಬೈರಗೊಂಡನಹಳ್ಳಿ ಬೋವಿ ಕಾಲೋನಿಯಲ್ಲಿ ಈ ಘಟನೆ ನಡೆದಿದೆ. ಜೆಡಿಎಸ್ ಹಾಗೂ ಬಿಜೆಪಿ ಬೆಂಬಲಿಗರ ನಡುವೆ ಗಲಾಟೆಯಾಗಿದೆ. ಮಹಿಳೆಯರ ಜಗಳದಲ್ಲಿ ಮಧ್ಯಪ್ರವೇಶಿಸಿದ ಪುರುಷರು ಕಲ್ಲು, ಕಟ್ಟಿಗೆ, ದೊಣ್ಣೆಗಳನ್ನು ಹಿಡಿದು ಬೀದಿಯಲ್ಲಿ ಬಡಿದಾಡಿಕೊಂಡಿದ್ದಾರೆ. 15ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿವೆ. ಗಲಾಟೆಯಲ್ಲಿ ಹಲವು ಬೈಕ್ ಹಾಗೂ ಕಾರುಗಳಿಗೆ ಹಾನಿಯಾಗಿದೆ. ಗೆದ್ದ ಅಭ್ಯರ್ಥಿಯೇ ಗಲಾಟೆ ಮಾಡಿಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಗೋಹತ್ಯೆ ನಿಷೇಧ ಕಾಯ್ದೆ ಹಿನ್ನೆಲೆಯಲ್ಲಿ ಹಸುಗಳ ಖರೀದಿ ಮತ್ತು ಮಾರಾಟದಲ್ಲಿ ವ್ಯತ್ಯಯವಾಗಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯ ತೆರಕಣಾಂಬಿ ಸಂತೆಯಲ್ಲಿ ಹಸು ಕೊಳ್ಳಲು ಖರೀದಿದಾರರು ಮುಂದೆ ಬರ್ತಾ ಇಲ್ಲ. ಪ್ರತಿ ವಾರ 500ಕ್ಕೂ ಹೆಚ್ಚು ಹಸುಗಳು ಮಾರಾಟವಾಗ್ತಾ ಇತ್ತು. ವಯಸ್ಸಾದ ಹಾಗೂ ಗೊಡ್ಡು ಹಸುಗಳನ್ನು ಮಾರಾಟ ಮಾಡಲು ರೈತರು ಪರದಾಡಿದ್ರು. ನಾವು ಹಸುಗಳನ್ನು ಸಾಕೋದೇ ಲಾಭಕ್ಕಾಗಿ. ವಯಸ್ಸಾದ ಹಾಗೂ ಗೊಡ್ಡು ಹಸುಗಳನ್ನು ಸಾಕಲು ಸಾಧ್ಯ ಇಲ್ಲ. ಅವುಗಳಿಗೆ ಮೇವು ಪೂರೈಸಲು ಹಣವಿಲ್ಲ.
ಅಂತಹ ಹಸುಗಳನ್ನ ಸರ್ಕಾರವೇ ಖರೀದಿಸಲಿ ಅಂತ ರೈತರು ಆಗ್ರಹಿಸಿದ್ದಾರೆ. ಮುಂಬೈನ ಪ್ರಯಾಣಿಕನೊಬ್ಬ ಗ್ರೇಟ್ ಎಸ್ಕೇಪ್ ಆಗಿದ್ದಾನೆ. ಹಳಿ ದಾಟಿ ಬರಲು ಮುಂದಾದಾಗ ಅಪಾಯದಿಂದ ಪಾರಾಗಿದ್ದಾನೆ. ರೈಲ್ ಬರುವ ವೇಳೆ ಓರ್ವ ವ್ಯಕ್ತಿ ಹಳಿ ದಾಟಲು ಮುಂದಾಗಿದ್ದಾನೆ. ಶೂ ಕಳಚಿದ್ರಿಂದ ಮತ್ತೆ ಅದನ್ನ ತೆಗೆದುಕೊಂಡು ಕೈಯಲ್ಲಿ ಹಿಡಿದು ಓಡ್ ಬರ್ತಾನೆ. ಈ ವೇಳೆ ಪ್ಲಾಟ್ಫಾರಂನಲ್ಲಿದ್ದ ಪೊಲೀಸ್ ಆತನನ್ನ ಬಚಾವ್ ಮಾಡಿದ್ದಾರೆ. ಸಿಸಿಟಿವಿಯಲ್ಲಿ ಘಟನೆಯ ದೃಶ್ಯ ಸೆರೆಯಾಗಿದೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.